ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಸುಲೇಪೇಟ್ನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಹಮ್ಮಿಕೊಂಡ ಸುಲ್ಲೆ ಗ್ರಾಮ ಚರಿತ್ರೆ ಸಂಸ್ಕೃತಿ ಕುರಿತು ಉಪನ್ಯಾಸ ಕಾರ್ಯಕ್ರಮವನ್ನು ಪತ್ರಕರ್ತ ಜಗನ್ನಾಥ ಶೇರಿಕಾರ್ ಅವರು ಉದ್ಘಾಟಿಸಿದರು. ಇತಿಹಾಸವು ನಮಗೆ ದಾರಿದೀಪವಿದ್ದಂತೆ. ಒಂದು ನಾಣ್ಯಕ್ಕೆ ಎರಡು ಮುಖಗಳಿರುವಂತೆ ಇತಿಹಾಸವು ಒಳ್ಳೆಯ ಹಾಗೂ ಕೆಟ್ಟ ಘಟನೆಗಳ ಕಣಜವಾಗಿದೆ. ಎರಡನ್ನು ಕಟ್ಟಿಕೊಟ್ಟರೆ ಮಾತ್ರ ಪರಿಪೂರ್ಣ ಇತಿಹಾಸ ಎನಿಸಿಕೊಳ್ಳುತ್ತದೆ. ಶಾಸನೋಕ್ತವಾಗಿ ಸುಲೆ ಗ್ರಾಮ ಎಂದೇ ಕರೆಯಲಾದ ಇಂದಿನ ಸುಲೇಪೇಟ್ಗೆ ಸುಲಗೇಮಿ, ಸುಲೆಗಾಮ್, ಸುಲ್ಲಾಪೇಟ್ ಎಂಬ ಹೆಸರುಗಳು ರೂಢಿಯಲ್ಲಿದ್ದು ಇದೊಂದು ತಾಲೂಕಿನ ಪ್ರಮುಖ ಪಟ್ಟಣ, ವ್ಯಾವಹಾರಿಕ ಕೇಂದ್ರವಾಗಿದ್ದು ವೀರಭದ್ರೇಶ್ವರ ವೈಭವದ ಜಾತ್ರೆಗೆ ಗ್ರಾಮದ ಸಾಂಸ್ಕೃತಿಕ ಹಿರಿಯಮೆಯನ್ನ ಸಾರುತ್ತದೆ. ನಿಜಾಮನ ಕಾಲದಲ್ಲಿ ನಿರ್ಮಿಸಿದ ಹೊಸ ಊರಿನ ಪಗಡೆ ಬಜಾರ್ ಈ ಗ್ರಾಮದ ವಿಶೇಷತೆಗಳಲ್ಲೊಂದಾಗಿದೆ ಎಂದು ಹಿರಿಯ ಪತ್ರಕರ್ತ ಜಗನ್ನಾಥ್ ಶೇರಿಕಾರ್ ಹೇಳಿದರು. ಕಲಬುರಗಿಯ ಸರ್ಕಾರಿ ಪ್ರಥಮ ದರ್ಜೆ ಸ್ವಾಯತ್ತ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಬಸವರಾಜ ಬಾಗ ಮಾತನಾಡಿ, ವಾಣಿಜ್ಯ ಕೇಂದ್ರವಾಗಿದ್ದು ಇಲ್ಲಿನ ನವಜಾತ ಶಿಶುಗಳಿಗೆ ಮರು ಮತ್ಸ್ಯ ಊರುವ ಪರಂಪರೆ ಇದೆ. ವೇಷಗಾರರ ಕಾಡು ಪಾಪರು ಇಲ್ಲಿ ನೆಲೆಸಿದ್ದಾರೆ. ಇಲ್ಲಿ ನಿಜಾಮನ ಕಾಲದಲ್ಲಿ ಬಟ್ಟೆ ಗಿರಣಿಗಳು ಹೆಚ್ಚಾಗಿದ್ದು ಎಂದರು. ಅಧ್ಯಕ್ಷತೆ ವಹಿಸಿದ ಪ್ರಾಂಶುಪಾಲ ದಶರಥ ನಾಯ್ನೂರು ಅವರು ಮಾತನಾಡಿ, ಇತಿಹಾಸ ಕೆಲವೊಮ್ಮೆ ಗೊಂದಲ ಹುಟ್ಟಿಸುತ್ತದೆ. ಒಬ್ಬೊಬ್ಬ ಇತಿಹಾಸಕಾರ ಒಂದೊಂದು ರೀತಿ ವ್ಯಾಖ್ಯಾನ ಮಾಡಿದಾಗ ಯಾವುದು ನಂಬಬೇಕು, ಯಾವುದು ಬಿಡಬೇಕು ಎಂಬುದರಲ್ಲಿ ತೊಳಲಾಡುವುದು ಸಹಜ. ಆದರೆ ಇತಿಹಾಸ ಆಸಕ್ತ ವಿದ್ಯಾರ್ಥಿಗಳನ್ನ ಯಾವುದನ್ನ ಬಿಡದೆ ಎಲ್ಲವನ್ನ ಓದಬೇಕು, ಆಗ ಮಾತ್ರ ಪರಿಪೂರ್ಣ ಇತಿಹಾಸ ಅರಿಯಲು ಸಾಧ್ಯವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಲಿಂಗರಾಜ ಸ್ವಾಮಿ, ಆರ್ಜೆ ತಡೀರು, ಕನ್ನಡ ನ್ಯೂಸ್, ಚಿಂಚೋಳಿ. ದೊಡ್ಡ ದೊಡ್ಡ ಮನೆಗಳಿದ್ದಾವೆ ಹಳೆ ಊರಲ್ಲಿ. ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದೊಂದು ಬಾವಿ ಇದೆ. ಆ ಬಾವಿಯಲ್ಲಿ ಊರಲ್ಲಿ ಯಾರಾದರೂ ನಿಮಗೆ ಗೊತ್ತಿದ್ದವರಿದ್ರೆ ಹೋಗಿ ನೋಡ್ಬೋದು ನೀವು. ಆದರೆ ನನಗೆ ಸುಲೇಪೇಟ್ ಇವತ್ತಿನ ಹೆಸರಾದರೆ ಸುಲೇಗೇಮಿ, ಸುಲೇಗಾಯ್, ಸುಲೇಗಾಂವ್ ಮತ್ತು ಸುಲಹಪೇಟ್ ಅನ್ನುವಂಥ ಇಷ್ಟು ಹೆಸರುಗಳಿಂದ ಕರೆಯುವಂತಹ ಒಂದು ಊರಿನ ದಾಖಲೆಯ ಹೆಸರು ಅಂತ ಹೇಳಿದ್ರೆ ಸುಲ್ಲೆ ಗ್ರಾಮ. ಇದಕ್ಕೆ ಇಲ್ಲಿರುವಂಥ ಐತಿಹಾಸಿಕ ಪುರಾವೆಗಳು ಕೂಡ ಈ ಊರಲ್ಲಿ ನಮಗೆ ಸಿಗ್ತವೆ. ಒಂದಷ್ಟು ನಾವು ಇಲ್ಲಿನ ದೇವಾಲಯಗಳ ಮತ್ತು ಪುರಾತನ ಸ್ಮಾರಕಗಳನ್ನು ಅವಲೋಕನ ಮಾಡಿದರೆ ನಮಗೆ 9 ಮತ್ತು 10ನೇ ಶತಮಾನಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆದರೆ ಅದಕ್ಕಿಂತ ಪೂರ್ವದಲ್ಲಿ ಈ ಊರು ಇತ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಬರ್ತದೆ. ಆ ಬಗ್ಗೆ ನಾವು ಸ್ವಲ್ಪ ಹೆಚ್ಚಿನ ಸಂಶೋಧನೆಯನ್ನು ನಡೆಸಬೇಕಾಗಿದೆ. ಇದೊಂದು ಜೈನ ಮತ್ತು ಶೈವ ಧರ್ಮ ಕೇಂದ್ರ ಆಗಿತ್ತು ಅನ್ನುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದರ ಜೊತೆಗೆ ನಾವು ಇತಿಹಾಸದ ದೃಷ್ಟಿಯಿಂದ ನಾವು ನೋಡಬೇಕು ಅಂತ ಹೇಳಿದ್ರೆ, ಒಬ್ಬ ಉದ್ಘಾಟಕರಾಗಿ ನಾನು ಮಾತಾಡಬೇಕು ಅಂತ ಹೇಳಿದ್ರೆ, ಇತಿಹಾಸ ಅನ್ನುವಂಥದ್ದು ಒಳ್ಳೆಯದು ಮತ್ತು ಕೆಟ್ಟದರ ಸಂಗಮ ಆಗಿರ್ತದೆ. ನಾವು ಬರೀ ಒಳ್ಳೆಯದನ್ನಷ್ಟೇ ಕಟ್ಟಿಕೊಟ್ರೆ ಅದು ಪರಿಪೂರ್ಣ ಇತಿಹಾಸ ಆಗಿರ್ಲಿಕ್ಕಿಲ್ಲ. ಒಬ್ಬ ವ್ಯಕ್ತಿಗೆ ಹೇಗೆ ಗುಣ ಮತ್ತು ಅವಗುಣಗಳು ಇರ್ತವೆ, ಹಾಗೆ ಇತಿಹಾಸಕ್ಕೂ ಕೂಡ 2 ಮುಖಗಳಿರ್ತವೆ. ಅದು ಒಂದು ನಾಣ್ಯದ 2 ಮುಖ ಇದ್ದಂತೆ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸ್ವಲ್ಪ ಇದು ಎಲ್ಲ ಮುಖ ಗೊತ್ತಾಗಲ್ಲ ನಿಮಗೆ. ಅದು ಆನೆಗಳು ಆ ಒಂದು ವೈದಿಕ ಪರಂಪರೆಯಲ್ಲಿ ಇಂದ್ರನ ವಾಹನ ಯಾವ್ದಾಗಿತ್ತು? ಆನೆ. ಇಂದ್ರನ ವಾಹನ ಆನೆ ಆಗಿತ್ತಲ್ಲ, ಅಂತರಿಕ್ಷದಲ್ಲಿ ತಿರುಗಾಡ್ತಿತ್ತು. ದೇವಾಲಯಗಳು ಹಾಗೆಯೇ ಅದು ಪರಿಕಲ್ಪನೆಯಲ್ಲಿ ಬೆಳಕೊಂಡು ಈ ದೇವಾಲಯಗಳು ಈ ಭೂಮಿಯ ಮೇಲೆ ಇರೋಕ್ಕೆ ಯೋಗ್ಯ ಅದು ಅಂತರಿಕ್ಷದಲ್ಲಿ ಇರಬೇಕು, ಯಾವಾಗಲೂ ಅದು ಪವಿತ್ರದಲ್ಲಿ ಇರಬೇಕು. ಹಾಗಾಗಿ ವೈದಿಕ ಪರಂಪರೆಯ ಒಂದು ಬೆನ್ನೆಲುಬಾಗಿ ಆನೆಗಳು ಈ ವಸ್ತುವಿಗೆ ಬಂದಿರ್ತಾರೆ. ಆ ಮುಖಾಗಿದ್ದಾವೆ ಕಂಡುಬರಲು ಇದು ಅತ್ಯಂತ ಮುಖ್ಯ ಫೀಚರ್. ಯಾವುದೇ ದೇವಾಲಯದಲ್ಲಿ ನೀವು ಅರ್ಧ ಚಂದ್ರಾಕೃತಿ ಏನಿದೆ, ಚಂದ್ರ ಆಕೃತಿ ಇದೆಯಲ್ಲ, ಇದು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ನೀವು ಆನೆ ನೋಡಿದ್ರೆ ಅದು ಸ್ಥಾಪಕನಾದ ದಂತಿ ದುರ್ಗ. ದಂತಿ ಅಂದ್ರೆ ಆನೆಯ ಹಲ್ಲು, ದಂತಿ ದುರ್ಗ. ಅದು ಆ ರೀತಿಯ ಒಂದು ಪ್ರಭಾವಕ್ಕೆ ಒಳಗಾಗಿ ನಿಮಗೆ ಈ ಭಾಗದಲ್ಲಿ ಎಲ್ಲ ರಾಷ್ಟ್ರೀಯ ದೇವಾಲಯಗಳಲ್ಲಿ ಈ ಒಂದು ಶಿಲ್ಪ ಅತ್ಯಂತ ಮುಖ್ಯವಾಗ್ತದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ನಿಮ್ಗೆ ಸಿಗುದು ಮಕರ ತೋರಣದಲ್ಲಿ ಶಿವಗಣಗಳು, ನಟರಾಜ ಮತ್ತು ಇಂಪಾರ್ಟೆಂಟ್ ಶೈವದ ಎಲ್ಲ ರೀತಿಯ ಉಬ್ಬು ಶಿಲ್ಪಗಳನ್ನು ನೋಡ್ತೀವಿ. ನೀವೇ ಇಮ್ಯಾಜಿನೇಷನ್ ಮಾಡ್ಬೋದು, ಗಣ ಹೆಂಗಿತ್ತು, ಡ್ರೆಸ್ ಹೆಂಗಿತ್ತು, ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸರ್ ಹೇಳಿದ ಹಾಗೆ ನಿಮ್ಮ ಊರಿನ ಸಾಮಾಜಿಕ ಚರಿತ್ರೆಯನ್ನು ಕಟ್ಟಿಕೊಳ್ಳಲು ಇಲ್ಲಿ ಹೇಗೆ ಡ್ರೆಸ್ ಇತ್ತು, ಕಲಾ ಪ್ರಕಾರಗಳು ಯಾವುದು, ಅದನ್ನು ನೀವು ಇದನ್ನು ನೋಡಿ ಕಲ್ಕೋಬಹುದು. ಒಂದೇ ಒಂದು ಮಕರ ತೋರಣದಿಂದ ಪ್ರಮುಖವಾಗ್ತದೆ. ನೆಕ್ಸ್ಟ್ ಸ್ವಲ್ಪ ನಾ ಅಗೇನ್ ಹೇಳಿದಾಗಲೇ ಇದು ಮಕರ ತೋರಣದಲ್ಲಿ ಹಿಂದಿನ ಭಾಗದಲ್ಲಿ ಈ ರೀತಿ ಮುಂಸಾರಿತ ಗೋಡೆಗಳಲ್ಲಿ ಒಂದು ಫೀಚರ್ ಇತ್ತಂದ್ರೆ ಅದು ಡೆಫಿನೆಟ್ಲಿ ಇಟ್ಸ್ ಬಿಲಾಂಗ್ ಟು ದ ರಾಷ್ಟ್ರಕೂಟ ಪೀರಿಯಡ್ ಅಂತ ಹೇಳಿ.
ನಾ ಕಳೆದ 2-3 ವರ್ಷದಿಂದ ರಿಸರ್ಚ್ ಮಾಡೋ ಸಂದರ್ಭದಲ್ಲಿ ನಿಮ್ಮದೇ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ದೇವಾಲಯಗಳಲ್ಲಿ ಈ ರೀತಿ ಫೀಚರ್ಸ್ ಅನ್ನು ನೀವು ಕಾಣಬಹುದು. ನೆಕ್ಸ್ಟ್ ಕಲ್ಯಾಣ ಚಾಲುಕ್ಯರು ಫೀಚರ್ ಯಾವಾಗ್ತದೆ ಅದನ್ನು ಸ್ವಲ್ಪ ವೈಡ್ ಮಾಡ್ಕೊಂಡು ಕೊಲಾಪ್ಸ್ ಆದ ಸೇಮ್ ಈ ಎರಡು ಅತ್ಯಂತ ಪ್ರಾಚೀನ ಕಾಲಾಮುಖ ಶೈವ ದೇವಾಲಯಗಳಾಗಿದ್ದು, ಹಾಗಾಗಿ ಇಲ್ಲ ಕಾಲಾಮುಖ ಯತಿಗಳು ಇದ್ರ ಸಂಬಂಧ ನಿಮ್ಮ ಗ್ರಾಮಕ್ಕೆ ಸುಳ್ಯ ಗ್ರಾಮ ಎಂಬ ಹೆಸರು ಅತ್ಯಂತ ಪ್ರಬಲವಾಗಿ ಪುರಾತನ ಆಕರಗಳ ಮುಖಾಂತರ ನಿಮ್ಗೆ ಗೊತ್ತಾಗ್ತದೆ. ಸರ್ ನೆಕ್ಸ್ಟ್ ಇದು ಎಕ್ಸಾಕ್ಟ್ ಫೀಚರ್ ರೀತಿಯ ಸಂಸ್ಕೃತದಲ್ಲಿ ಗೋಡೆ. ಇದು ಬ್ಯಾಕ್ ಸೈಡ್ ಆಫ್ ದ ಟೆಂಪಲ್ ವಾಲ್. ಸರ್ ನೆಕ್ಸ್ಟ್ ಕಾಣ್ತಲ್ಲ ಹಂಸ ಪಕ್ಷಿಗಳು ಸೇಮ್ ಏನು ಆನೆನ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಹಂಸ ಪಕ್ಷಿಗಳು ಹಾಗೆ ಆಕಾಶದಲ್ಲಿ ಹೇಗೆ ಹಂಸ ಹಾರಾಡ್ತಾರೋ ಹಾಗೆ ಈ ದೇವಾಲಯ ಒಂದು ಅತ್ಯಂತ ಒಂದು ಪ್ಯೂರಿಟಿ ಕಾನ್ಸೆಪ್ಟ್ ಮೇಲೆ ಕಟ್ಟಿದೆ. ಭೂಮಿಯ ಮೇಲೆ ಸ್ವರ್ಗ ಏನಾದರೂ ದೇವಾಲಯ ಇರ್ತದೆ ಅಂತ